ನಮಸ್ಕಾರ. ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಉಷಾ. ಮೊದಲನೇ ಬಾರಿ ನಮ್ಮ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ನಿಮಗೆ ನಿಮ್ಮ ಕುಟುಂಬಕ್ಕಿರುವಂಥ ಪಿತೃದೋಷ ನಿವಾರಣೆ ಮಾಡ್ಕೊಳ್ಬೇಕು ಅಂತಂದರೆ ಈ ಪಕ್ಷ ಮಾಸದಲ್ಲಿ ಸೂಕ್ತವಾಗಿರುವಂಥ ಸಮಯ. ಇನ್ನು ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ವಿಶೇಷವಾಗಿರುವಂಥ ಪಿತೃದೋಷ ನಿವಾರಣೆ ಕಾರ್ಯಕ್ರಮ ಇದೇ ಅಕ್ಟೋಬರ್ 2ನೇ ತಾರೀಕು ಶ್ರೀರಂಗಪಟ್ಟಣದಲ್ಲಿ ನಡೀತಾ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆದುಕೊಳ್ಬೇಕು, ನೇರವಾಗಿ ನೀವು ಪಾಲ್ಗೊಳ್ಳುವಂಥ ಅವಕಾಶ ಇರುತ್ತೆ. ಸ್ಕ್ರೀನ್ ಮೇಲೆ ಬರ್ತಿರುವಂಥ ನಂಬರ್ಸ್ಗೆ ನೀವು ಕಾಲ್ ಮಾಡಿ ಮಾಹಿತಿಯನ್ನು ಪಡೆದುಕೊಳ್ಬಹುದು. ಇನ್ನು ಪ್ರತಿನಿತ್ಯ ಕೂಡ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮದಲ್ಲಿ ಹೆಚ್ಚಷ್ಟು ಮಾಹಿತಿಯನ್ನು ನಮಗೆ ನೀಡ್ತಾ ಇರುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಈ ಹಣ ನಮಗೆ ಎಲ್ಲೋ ಒಂದು ಕಡೆ ಅಕ್ಷಯ ಆಗ್ತಾ ಇರಬೇಕು ಅಂತ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ. ಸೊ ಇರುವಂಥ ಹಣವನ್ನು ಡಬಲ್ ಮಾಡಿಕೊಡುವಂಥದ್ದು ಹೇಗೆ ಗುರುಗಳೇ? ಇದಕ್ಕೇನಾದರೂ ಒಂದು ಸೊಲ್ಯೂಷನ್ ಕೊಡ್ಬೋದಾ? ಸೊ ಹಣ ಜಾಸ್ತಿ ಬರಬೇಕು ಅನ್ನೋ ಆಸೆ ಒಂದು ಕಡೆ ಇರುತ್ತೆ, ಅಥವಾ ಇರೋದನ್ನೇ ಡಬಲ್ ಆದರೂ ಪರವಾಗಿಲ್ಲಪ್ಪ ಅದರಲ್ಲೇ ತೃಪ್ತಿ ಪಡ್ತೀವಿ ಅನ್ನೋದಾದರೆ ಏನು ಮಾಡಬೇಕು ಗುರುಗಳೇ? ಅವ್ರಿಗೆ ಗೊತ್ತಿರುತ್ತಮ್ಮ, ಯಾರ್ಯಾರು ಹೂಡಿಕೆ ಮಾಡ್ತಾರೋ ಅವ್ರಿಗೆ ಮಾಡಬೇಕಂತ ಗೊತ್ತಿರುತ್ತೆ, ಡಬಲ್ ತ್ರಿಬಲ್ ಮಾಡ್ಕೊಳ್ತಾ ಇರ್ತಾರೆ. ಆದರೂ ಸಾಮಾನ್ಯ ಜನರಿಗೆ ನಿಮ್ಮ ಒಂದು ಅವಶ್ಯಕತೆ ಇರುತ್ತೆ, ನೀವು ಕೊಡುವಂಥ ರೆಮಿಡೀಸ್ ಫಾಲೋ ಮಾಡೋದ್ರಿಂದ ಅವ್ರಿಗೆ ಸಕ್ಸಸ್ ಕಾಣ್ತಾ ಇರ್ತಾರೆ. ದಯವಿಟ್ಟು ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈ ಕೆಲವರೆಲ್ಲ ಹೇಳಿರ್ತಾರೆ, ನೀವು ದುಡಿದ್ರೆ ನಿಮಗೆ ಹಣ ಬರೋವಂಥದ್ದು, ನೀವು ದುಡಿದ್ರೆ ನಿಮಗೆ ಹಣ ಬರೋವಂಥದ್ದು, ನೀವು ಮಲ್ಕೊಂಡಿದ್ರೂ ಹಣ ದುಡಿಯುತ್ತೆ. ಅದು ಹೇಗೆ? ನೀವು ಮಲಗಿ ನಿದ್ರಿಸುತ್ತಿದ್ದರೂ ಕೂಡ, ನೀವು ನಿದ್ದೆ ಮಾಡ್ತಿದ್ರೂ ಕೂಡ ನಿಮ್ಮದೇ ಹಣ ಮಲ್ಟಿಪಲ್ ಆಗ್ತಾನೆ ಇರುತ್ತೆ. ಇದು ಹೇಗೆ ಅನ್ನೋದು ಶೇರ್ಸಿಗೆ ಸಂಬಂಧಪಟ್ಟವರೆಲ್ಲ ಹೇಳ್ತಿರ್ತಾರೆ, ಹೂಡಿಕೆ ಮಾಡ್ತಿರ್ತಾರೆ. ಅದೆಲ್ಲ ಕೂಡ ಯಾರೆಲ್ಲ ಕೂಡ ಆ ಒಂದು ಅನುಭವವನ್ನು ಪಡೆದುಕೊಂಡಿರ್ತಾರೋ ಅವರ ಮಾತುಗಳಿವು. ನಾನೇ ಕೆಲವೊಂದು ಪೇಪರ್ಸ್ ಓದುವಾಗ ಕೆಲವೊಂದು ನೋಡಿದ್ದೇನೆ. ನೀವೇನಾದರೂ 1992ರಲ್ಲಿ 20 ರೂಪಾಯಿ ಅಥವಾ 50 ರೂಪಾಯಿ ಶೇರ್ಗಳನ್ನು ನೀವೇನಾದರೂ ತೆಗೆದುಕೊಂಡಿದ್ದರೆ, ಅಥವಾ ಒಂದು 100 ರೂಗಳ ಶೇರ್ಸನ್ನು ನೀವೇನಾದರೂ ಕೂಡ ತೆಗೆದುಕೊಂಡಿದ್ದರೆ, ಈಗ 2024 ಜನವರಿ, ಫೆಬ್ರವರಿ, ಮಾರ್ಚ್ ಈ ತಿಂಗಳುಗಳಲ್ಲಿ ನಿಮ್ಮ ದುಡ್ಡು ಇಷ್ಟು ದ್ವಿಗುಣವಾಗಿದೆ ಅಂತ ಹೇಳ್ತಾರೆ. ಎಷ್ಟು? ಅವತ್ತು ತೆಗೆದುಕೊಂಡಿದ್ದ ಶೇರ್ಗೆ ಇವತ್ತು 300 ಕೋಟಿ ಈ ಶೇರ್ನವ್ರದ್ದು ಅಂತ ಹೇಳ್ತಾರೆ. ಆದರೆ ಅದು ನಿಜ. ಅಷ್ಟು ವರ್ಷಗಳು ನೀವು ನಮ್ಮದಲ್ಲ ಅಂತ ಹೇಳಿ ಮಾಡಿರ್ತಾರೆ. ಅದರ ಬೇಕಾದಷ್ಟಿದೆ. ನನ್ನ ಹತ್ರ ಕೆಲವರು ಆ ಥರ ಶೇರ್ಸಲ್ಲಿ ಮಾಡ್ತಕ್ಕಂಥ ತುಂಬ ಜನ ಇರ್ತಕ್ಕಂಥವ್ರು ಇದ್ದು ಅವರೆಲ್ಲ ಮಾಡಿರ್ತಾರೆ. ಅದರಲ್ಲೂ ಕೂಡ ನಡೆಯುತ್ತೆ ತಲೆನೋವು, ಅದರಲ್ಲೂ ಕೂಡ ಈ ಲಾಸ್ ಆಗುತ್ತೆ, ಒರಿಜಿನಲ್ ಮೇಜರಾಗಿ ಲಾಸ್ ಆಗುತ್ತೆ. ಇನ್ನು ಬೈ ಮಾಡಿ ಬಿಟ್ಟುಬಿಡ್ತಕ್ಕಂಥ ಕೆಲವಿದ್ದಾವೆ. ಆದರೆ ಇದೆಲ್ಲವೂ ಕೂಡ ಏನು ಅಂತಂದರೆ ಅವರ ಜಾತಕದಲ್ಲಿನ ಯೋಗಗಳಿಗೂ ಲಿಂಕ್ ಇರಬೇಕು. ನಾನು ಮೊದಲೇ ಕೆಲವೊಂದು ಆವಾಗ ಎಚ್ಚರಿಸಿ ಹೇಳ್ತೀನಿ, ದುಡಿದದ್ದು ನಮ್ಮದಲ್ಲ, ಪಡೆದದ್ದು ನಮ್ಮದು. ಹಾಗಂತೇಳಿ ಪ್ರಯತ್ನ ಪಡೆದೇ ಇರಬಾರ್ದಿಲ್ಲ. ನಮ್ಮ ಕೆಲಸವನ್ನು ನಾವು ಜವಾಬ್ದಾರಿಯಿಂದ ಪ್ರಾಮಾಣಿಕವಾಗಿ ಇಂತಹದೊಂದು ಗೋಲ್ ಇಟ್ಕೊಂಡು ಮಾಡ್ತಾನೆ ಇರಬೇಕು. ಭಗವಂತ ಬೇಸತ್ಕೊಂಡು ಬಹುಶಃ ದುಡಿದದ್ದು ಪಡೆದು ನಿಮ್ಗೆ ಕೊಡಲೇಬೇಕವ, ಅಲ್ಲಿ ತನಕ ನಮ್ಮ ಪ್ರಯತ್ನ ಇರಬೇಕಂತೆ. ಅಂದರೆ ಅವನೇ ಕಸಿವಿಸಿ ಆಗಿಬಿಡ್ಬೇಕಂತೆ. ಹಾಗೆ ನಮ್ಮ ಪ್ರಾಮಾಣಿಕತೆಯಿಂದ ಮೆರೆದಾಗ ಗೊತ್ತಿಲ್ಲ, ಯಾವುದೋ ಒಂದು ಲಾಟ್ರಿಯೋ ಮತ್ತೊಂದು ನಮಗೆ ಕೊಟ್ಟೆ ಕೊಡ್ತಾನೆ. ಆದರೆ ಇಂತಹದ್ದು ದ್ವಿಗುಣ ಮಾಡ್ಕೊಳ್ಬೇಕು ಅಂತಂದರೆ ಇಲ್ಲಿ ಒಂದು ತಂತ್ರ, ಅದಕ್ಕೊಂದು ಮಂತ್ರವನ್ನು ಹೇಳ್ತಾನೆ. ಈ ಮಹಾಲಕ್ಷ್ಮಿ ಅಷ್ಟೋತ್ತರ ಶತನಾಮಾವಳಿ ಅಂತ ಬರುತ್ತೆ, ಅದನ್ನು ಹೇಳುವಂಥದ್ದು. ಆಮೇಲೆ ಇಂದ್ರಕೃತ ಶ್ರೀದೇವಿ ಸ್ತೋತ್ರ ಅಂತಿದೆ, ಅದನ್ನು ಹೇಳುವಂಥದ್ದು. ಇದನ್ನು ಮಾಡಬೇಕಾದ್ರೆ ಈ ಸಣ್ಣ ಸಣ್ಣ ಅಡಿಕೆ ತಟ್ಟೆಯಲ್ಲಿ, ಒಂದು ತಟ್ಟೆಯಲ್ಲಿ ಅರಿಶಿಣ ಹಾಕಬೇಕು, ಇನ್ನೊಂದು ತಟ್ಟೆಯಲ್ಲಿ ಕುಂಕುಮ ಹಾಕಬೇಕು. ಆ ಕುಂಕುಮದ ತಟ್ಟೆ ಮೇಲೆ, ಈ ಅರಿಶಿಣ ತಟ್ಟೆ ಮೇಲೆ ಒಂದೊಂದು ಬಾಳೆ ಎಲೆ ಕೂಡ ಹಾಕಬೇಕು. ಆ ಬಾಳೆ ಎಲೆ ಮೇಲೆ ತಾಂಬೂಲ ಇಟ್ಟು, ಆ ತಾಂಬೂಲದ ಮೇಲೆ 101 ರೂಗಳು ಅಥವಾ 501 ರೂಗಳು, ಈ ಕಡೆ 1000 ಅಥವಾ ಆ ಕಡೆ 1000, 2000 ಇಟ್ಟು ಅದನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಟ್ಟು ಪ್ರಾರಂಭಿಸ್ಬೇಕಂತಿದೆ. ಇದನ್ನು ಪ್ರಾರಂಭಿಸಬೇಕು. ನನಗೆ ಏನಂತಂದರೆ ನನ್ನ ಪ್ರಯತ್ನ ಎಲ್ಲಿದೆ ಅಂತಂದರೆ ಇಲ್ಲಿದೆ ಅಂತ, ಇದಕ್ಕಾಗಿ ನನ್ನ ಪ್ರಯತ್ನ ಅಂತೇಳಿ ಅದನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ತಕ್ಕಂಥ ಪದ್ಧತಿ, ಅದನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳೋಂಥ ಪದ್ಧತಿ ಆಗಿರುತ್ತೆ. ಅದನ್ನು ಮಾಡಿಕೊಳ್ತಾ ನೀವು ಮಹಾಲಕ್ಷ್ಮಿಯ ವಿಶೇಷವಾಗಿ ಅಷ್ಟೋತ್ತರ ಶತನಾಮಾವಳಿಯನ್ನು ಹೇಳೋದೇ ಆದರೆ, ಬಹುಶಃ ಹೇಳಿದ್ದ ಆದ ಮೇಲೆ ಅದಕ್ಕೊಂದು ಧೂಪ ದೀಪವನ್ನು ಮಾಡುವಂಥದ್ದು. ಆಮೇಲೆ ಅದನ್ನು ತೆಗಿಬಾರ್ದು. ನೀವು ಇದರಲ್ಲಿ 1000 ಇಟ್ಟಿರಿ, ಅದರಲ್ಲಿ 1000 ಇಡ್ತಕ್ಕಂಥದ್ದು, ಅಥವಾ ನಿಮ್ಮ ಶಕ್ತಿಯಾನುಸಾರ 100 ರೂಗಳಾದರೂ ಇಟ್ಟು
ನಮಸ್ಕಾರ ಮಾಡುವಂಥದ್ದು ನೀವು ಪ್ರತಿನಿತ್ಯ ಆ ಅಷ್ಟೋತ್ತರ ಶತನಾಮ ಮಾಡಿ ಅದನ್ನು ಮಾಡ್ತೀನಿ ಅಂತಂದರೆ ಇದು ದ್ವಿಗುಣವಾಗೋದು. ಅಂದರೆ ಅದೇ ಆಗ್ಬಿಡಲ್ಲ, ಇಲ್ಲ ನಾವು ತಪ್ಪು ಕಲ್ಪನೆಗೆ ಹೋಗಬಾರ್ದು. ನಮ್ಗೆ ಯಾವುದೋ ಸೋರ್ಸಿಂದ ಹಣ ಬರೋ ಥರ ಆಗುತ್ತೆ, ಐಡಿಯಾ ನಿಮಗೆ ಬಂದ್ಬಿಡ್ತಕ್ಕಂಥದ್ದು. ಆಮೇಲೆ ನಿಮ್ಮನ್ನು ಬಹುಶಃ ನೀವು ಒಂದು ಮಂಡಲ ಕಾಲ ಮಾಡ್ತಾ ಇದ್ದರೆ ಯಾರೋ ಒಬ್ಬರು ನಿಮ್ಮ ಹತ್ರ ಬರ್ತಾರೆ, ಈ ಥರದ್ದು ಮಾಡೋಣ ಅಂತಿದ್ದೀವಿ, ನೀವು ನಮಗೆ ಈ ಥರ. ಅವರು ಆ್ಯಕ್ಚುಲಿ ಇವರು ಅಂಥದ್ದೇ ಬಯಸ್ತಾ ಇರ್ತಾರೆ, ಇವರನ್ನು ಹೂಡಿಕೆ ಆ ಬಿಸ್ನೆಸ್ ಬರುತ್ತೆ. ಅಥವಾ ಯಾರಾದರೂ ಇವರು ಕರೆ ಮಾಡಿ ಕೇಳ್ತಕ್ಕಂಥದ್ದು. ಒಟ್ಟಾರೆಯಾಗಿ ಇವರ 1:10 10:100 ಹಿಂಗೆ ಬೆಳೀಲಿಕ್ಕೆ ಸಾಧ್ಯ ಇರುತ್ತೆ, ದೇವಿಗೆ ಮೊರೆ ಹೋಗಿದ್ದೆ ಆದರೆ. ಯಾಕಂದರೆ ನಾನು ಹೇಳ್ತಾ ಇದ್ದೇನೆ, ಬಟ್ ಇಲ್ಲಿ ಫಿಸಿಕಲಿ ತೋರಿಸ್ತಾ ಇದ್ದೀನಿ, ನನಗೆ ಇದೇ ದೊಡ್ಡದಾಗಬೇಕು. ಆ 48 ಡೇಸಲ್ಲಿ ಚೇಂಜಸ್ ಗೊತ್ತಾಗ್ಬಿಡುತ್ತಾ ಗುರುಗಳೇ? ನಮಗೆ 100% ಗೊತ್ತಾಗಬೇಕು. ಇವರು ಅಷ್ಟು ಪ್ರಾಮಾಣಿಕವಾಗಿ ಅದನ್ನು ಮಾಡ್ತಿದ್ದಾಗ ಅದು ಏನು ಇಂಡಿಕೇಶನ್ ಕೊಡ್ತಾ ಇದೆ ಅಂತಂದರೆ, ಈ ಮಂತ್ರಕ್ಕೂ ಪ್ಲಸ್ ಇಲ್ಲೊಂದು ತಂತ್ರ ಏನು ಮಾಡ್ತಾ ಇದೀವೋ ಅದನ್ನು ಮುಟ್ಟಿ ನಮಸ್ಕಾರ ಮಾಡ್ತಾ ಇರ್ತಕ್ಕಂಥದ್ದು ಆ ಯೂನಿವರ್ಸ್ ಅದನ್ನು ಗಮನಿಸಿ ನಮ್ಮ ಅಭಿಲಾಷೆ ಅದು. ಈಗ ನಮಗೆ ಯಾರಾದ್ರೂ ಹತ್ರ ಹೋಗಿ ಅಂಗಡಿಯಲ್ಲಿ ಕೇಳಬೇಕು, ನಾವು ಮಾತಾಡಬೇಕಲ್ಲ, ಮಾತಾಡಿದಾಗ ಅವ ಅದನ್ನು ಕೊಡ್ತಾನೆ. ಇದು ಹಾಗೆ ಮಾತಿದು ಹಾಗೆ ಅದನ್ನು ನೋಡ್ತಾಳೆ. ಏನು ಮನಸ್ಸಲ್ಲಿ ಇಟ್ಕೊಂಡು ಮಾಡ್ತಾ ಇರೋದು ಇವರು, ಇದು ದ್ವಿಗುಣವಾಗಬೇಕು, ಇದು ಮತ್ತು ಬೆಳಿಬೇಕು ಅನ್ನೋ ಅಪೇಕ್ಷೆಯನ್ನು ಇಟ್ಕೊಂಡು, ಆಕಾಂಕ್ಷೆ ಇಟ್ಕೊಂಡು ನೀವು ಮಾಡ್ತಾ ಇದ್ದಾರೆ ಅಂದಮೇಲೆ ಆ ದೇವಿ ನಿಮಗೆ ಕರುಣಿಸ್ಕೊಳ್ಬೇಕು. ಅಂತಹ ಇದೀಗ ಇರತಕ್ಕಂತಹದ್ದು ಆ ಶತನಾಮಾವಳಿ ನಾನು ಹೇಳ್ತೀನಿ. ಹಾಗೇ ನೀವು ಹೇಳ್ತಾ, ನನಗೆ ಪ್ರತಿನಿತ್ಯ ನನಗೆ ಅಭ್ಯಾಸ ಆಗ್ಬಿಟ್ಟಿರುತ್ತೆ, ಅದನ್ನು ನಾನು ಹೇಳ್ತಾನೇ ಬರ್ತೀನಿ. ಅದಕ್ಕಾಗಿ ದ್ವಿಗುಣ ಆಗೋ ಉದ್ದೇಶ ಇಲ್ಲ. ನಿಮ್ಮಲ್ಲಿ ಯಾರೆಲ್ಲ ಕೂಡ ನೋಡ್ತಿರುತ್ತಾರೋ, ನಾನು ಯಾವುದೇ ಕಾರಣಕ್ಕೂ ಅಪೇಕ್ಷೆ ಅಭಿಲಾಷೆ ಇಟ್ಕೊಳ್ಳಲ್ಲ. ನನ್ನ ಒಂದು ಕಾಯಕ ಅದು, ಈ ಸೇವೆ ಮಾಡುವಂಥದ್ದು. ಮಾಡುತ್ತಾ ಬರ್ತಿರ್ತೀನಿ, ಇನ್ನು ಉಳಿದಿದ್ದೆಲ್ಲ ಹಾಕಿಬಿಟ್ಟಿದ್ದು. ಅದಕ್ಕಾಗಿ ಇದನ್ನು ನೀವು ಮಾಡ್ತಾ ಬನ್ನಿ. ಇದನ್ನೇ ನೀವು ನಿಧಾನಕ್ಕೆ ಹೇಳುತ್ತಾ ಆ ಒಂದು ತಂತ್ರವನ್ನು ಮಾಡಿ ಅತ್ಯಂತ ಅಭ್ಯುದಯದ ಫಲವನ್ನು ಈ ಒಂದು ನೀವೇನು ಇಟ್ಕೊಂಡು ಮನಸ್ಸು ಇಟ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಅದು ಅತ್ಯಂತ ಅದ್ವಿತೀಯವಾಗಿ 2ರಷ್ಟು ಮತ್ತಷ್ಟು ಇನ್ನಷ್ಟು ಬೆಳೆ. ಇದೀಗ ಆ ಮಂತ್ರ. ಓಂ ಶ್ರೀ ಗಣೇಶಾಯ ನಮಃ. ದೇವಿ ಉವಾಚ, ದೇವದೇವ ಮಹಾದೇವ ತ್ರಿಕಾಲಗ್ನ ಮಹೇಶ್ವರ ಕರುಣಾಕರ ದೇವೇಶ ಭಕ್ತಾನುಗ್ರಹಕಾರಕ ಅಷ್ಟೋತ್ತರಶತಂ ಲಕ್ಷ್ಮ್ಯಾ ಶ್ರೋತುಮಿಚ್ಛಾಮಿ ತತ್ವತಃ. ಈಶ್ವರ ಉವಾಚ, ದೇವಿ ಸಾಧು ಮಹಾಭಾಗೇ ಮಹಾಭಾಗ್ಯಪ್ರದಾಯಕಂ ಸರ್ವೈಶ್ವರ್ಯಕರಂ ಪುಣ್ಯಂ ಸರ್ವಪಾಪಪ್ರಣಾಶನಂ ಸರ್ವದಾರಿದ್ರ್ಯಶಮನಂ ಶ್ರವಣಾತ್ ಭಕ್ತಿಮುಕ್ತಿದಂ ರಾಜವಶ್ಯಕರಂ ದಿವ್ಯಂ ಗುಹ್ಯಾತ್ ಗುಹ್ಯತಮಂ ಪರಂ ದುರ್ಲಭಂ ಸರ್ವದೇವಾನಾಂ ಚತುಷ್ಷಷ್ಟಿಕಲಾಸ್ಪದಂ ಪದ್ಮಾದೀನಾಂ ವರಾಂತಾನಾಂ ವಿಧೀನಾಂ ನಿತ್ಯದಾಯಕಂ ಸಮಸ್ತದೇವ ಸಂಸೇವ್ಯಂ ಮಣಿಮಾದಷ್ಟಸಿದ್ಧಿತಂ ಕಿಮತ್ರ ಬಹುನೋಕ್ತೇನ ದೇವಿ ಪ್ರತ್ಯಕ್ಷದಾಯಕಂ ತವ ಪ್ರೀತ್ಯಾದ ವಕ್ಷ್ಯಾಮಿ ಸಮಾಹಿತಮನಾಶೃಣು ಅಷ್ಟೋತ್ತರಶತಸ್ಯಾಸ್ಯ ಮಹಾಲಕ್ಷ್ಮೀಸ್ತು ದೇವತಾ ಕ್ಲೀಂ ಬೀಜವದಮಿತ್ಯುಕ್ತಂ ಶಕ್ತಿಸ್ತು ಭುವನೇಶ್ವರಿ ಅಂಗನ್ಯಾಸ ಕರನ್ಯಾಸ ಇತ್ಯಾದಿ ಪ್ರಕೀರ್ತಿತಃ. ಧ್ಯಾನಂ ವಂದೇ ಪದ್ಮಕರಾಂ ಪ್ರಸನ್ನವದನಾಂ ಸೌಭಾಗ್ಯದಾಂ ಭಾಗ್ಯದಾಂ ಹಸ್ತಾಭ್ಯಾಂ ಅಭಯಪ್ರದಾಂ ಮಣಿಗಣೈರ್ನಾನಾವಿಧೈರ್ಭೂಷಿತಾಂ ಭಕ್ತಾಭೀಷ್ಟಬಲಪ್ರದಾಂ ಹರಿಹರ ಬ್ರಹ್ಮಾದಿಭಿಸ್ಸೇವಿತಾಂ ಪಾರ್ಶ್ವೇ ಪಂಕಜಶಂಖ ಪದ್ಮನಿಧಿಭಿರ್ಯುಕ್ತಾಂ ಸದಾಶಕ್ತಿಭಿಃ ಸರಸಿಜನಯಲಯೇ ಸರೋಜ ಹಸ್ತೆ ಧವಲತರಾಂ ಶುಗಗಂಧಮಾಲ್ಯಶೋಭೆ ಭಗವತಿ ಹರಿವಲ್ಲಭೆ ಮನೋಜ್ಞೆ ತ್ರಿಭುವನಭೂತಿಕರಿ ಪ್ರಸೀದ ಮಹ್ಯಂ. ಹರಿ ಓಂ. ಪ್ರಕೃತಿಂ ವಿಕೃತಿಂ ವಿದ್ಯಾಂ ಸರ್ವಭೂತಹಿತಪ್ರದಾಂ ಶ್ರದ್ಧಾಂ ವಿಭೂತಿಂ ಸುರಭಿಂ ನಮಾಮಿ ಪರಮಾತ್ಮಿಕಾಂ. ವಾಚಂ ಪದ್ಮಾಲಯಾಂ ಪದ್ಮಾಂ ಶುಚಿಂ ಸ್ವಾಹಾಂ ಸ್ವದಾಂ ಸುಧಾಂ ಧನ್ಯಾಂ ಹಿರಣ್ಮಯೀಂ ಲಕ್ಷ್ಮೀಂ ನಿತ್ಯಪುಷ್ಟಾಂ ವಿಭಾವರಿಂ ಅದಿತಿಂಚದಿತಿಂ ದೀಪ್ತಾಂ ವಸುಧಾಂ ವಸುಧಾರಿಣೀಂ ನಮಾಮಿ ಕಮಲಾಂ ಕಾಂತಾಂ ಕಾಮಾಕ್ಷೀಂ ಕ್ಷೀರಸಂಭವಾಂ ಅನುಗ್ರಹಪ್ರದಾಂ ಬುದ್ಧಿಮನಘಾಂ ಹರಿವಲ್ಲಭಾಂ ಅಶೋಕಾಮೃತಾಂ ದೀಪ್ತಾಂ ಲೋಕಶೋಕವಿನಾಶಿನೀಂ ನಮಾಮಿ ಧರ್ಮನಿಲಯಾಂ ಕರುಣಾಂ ಲೋಕಮಾತರಂ ಪದ್ಮಪ್ರಿಯಾಂ ಪದ್ಮಹಸ್ತಾಂ ಪದ್ಮಾಕ್ಷೀಂ ಪದ್ಮಸುಂದರೀಂ ಪದ್ಮೋದ್ಭವಾಂ ಪದ್ಮಮುಖೀಂ ಪದ್ಮನಾಭಪ್ರಿಯಾಂ ರಮಾಂ ಪದ್ಮಮಾಲಾಧರಾಂ ದೇವೀಂ ಪದ್ಮಿನೀಂ ಪದ್ಮಗಂಧಿನೀಂ ಪುಣ್ಯಗಂಧಾಂ ಸುಪ್ರಸನ್ನಾಂ ಪ್ರಾಸಾದಮುಖಿಂ ಪ್ರಭಾಂ ನಮಾಮಿ ಚಂದ್ರವದನಾಂ ಚಂದ್ರಾಂ ಚಂದ್ರಸಹೋದರೀಂ ಚತುರ್ಭುಜಾಂ ಚಂದ್ರರೂಪಾಂ ಇಂದಿರಾಮಿಂದುಶೀತಲಾಂ
ಆಹ್ಲಾದಜನನೀಂ ಪುಷ್ಟಿಂ ಶಿವಾಂ ಶಿವಕರೀಂ ಸತೀಂ ವಿಮಲಾಂ ವಿಶ್ವಜನನೀಂ ತುಷ್ಟಿಂ ದಾರಿದ್ರ್ಯನಾಶಿನೀಂ ಪ್ರೀತಿಪುಷ್ಕರಿಣೀಂ ಶಾಂತಾಂ ಶುಕ್ಲಮಾಲ್ಯಾಂಬರಾಂ ಶ್ರಿಯಂ ಭಾಸ್ಕರಿಂ ಬಿಲ್ವನಿಲಯಾಂ ವರಾರೋಹಾಂ ಯಶಸ್ವಿನೀಂ ವಸುಂಧರಮುದಾರಾಂಗಾಂ ಹರಿಣೀಂ ಹೇಮಮಾಲಿನೀಂ ಧನಧಾನ್ಯಕರಿಂ ಸಿದ್ಧಿಂ ಸ್ತ್ರೈಣ್ಯಸೌಮ್ಯಾಂ ಶಿವಪ್ರದಾಂ ನೃಪವಿಷ್ಮಗತಾನಂದಾಂ ವರಲಕ್ಷ್ಮೀಂ ಸುಪ್ರದಾಂ ಶುಭಾಂ ಹಿರಣ್ಯಪ್ರಾಕಾರಾಂ ಸಮುದ್ರತನಯಾಂ ಜಯಾಂ ನಮಾಮಿ ಮಂಗಲಾಂ ದೇವೀಂ ವಿಷ್ಣುವಕ್ಷಸ್ಥಲಸ್ಥಿತಾಂ ವಿಷ್ಣುಪತ್ನೀಂ ಪ್ರಸನ್ನಾಕ್ಷಿಂ ನಾರಾಯಣಸಮಾಶ್ರಿತಾಂ ದಾರಿದ್ರ್ಯಧ್ವಂಸಿನೀಂ ದೇವೀಂ ಸರ್ವೋಪದ್ರವಹಾರಿಣೀಂ ನವದುರ್ಗಾ ಮಹಾಕಾಳಿಂ ಬ್ರಹ್ಮವಿಷ್ಣುಶಿವಾತ್ಮಿಕಾಂ ತ್ರಿಕಾಲಜ್ಞಾನಸಂಪನ್ನಾಂ ನಮಾಮಿ ಭುವನೇಶ್ವರೀಂ ಲಕ್ಷ್ಮೀಂ ಕ್ಷೀರಸಮುದ್ರರಾಜತನಯಾಂ ಶ್ರೀರಂಗಧಾಮೇಶ್ವರೀಂ दासीभूतसमस्तदेववनितां लोकैकदीपाङ्कुरां श्रीमन्मन्दकटाक्षलब्धब्रह्मेन्द्रगङ्गाधरां त्वां त्रैलोक्यकुटुम्बिनीं सरसिजां वन्दे मुकुन्दप्रियां सिद्धलक्ष्मीर्मोक्षलक्ष्मीर्जयलक्ष्मीर्सरस्वती श्रीलक्ष्मीर्वरलक्ष्मीश्च प्रसन्न मम सर्वदा मातर्नमामि कमले कमलायताक्षी श्रीविष्णुरुत्कमलवासिनि विश्वमातः क्षीरोदजे कमलकोमलगर्भगौरी लक्ष्मी प्रसीद सततं नमतां शरण्ये त्रिकालं योजपेदिद्वान् षण्मासं नितेन्द्रियः दारिद्र्यध्वंसनं कृत्वा सर्वमाप्नोति यत्नतः देवी नाम सहस्रेषु पुण्यमष्टोत्तरं येन श्रियमाप्नोति कोटिजन्मदरिद्रतः भृगुवारशतं धीमान् पठेदोत्सरमात्रकम् अष्टैश्वर्यमवाप्नोति कुबेर इव भूतले दारिद्र्यमोचनं नामास्तरमम्बापरं शतं भुक्त्वा विपुलान् भोगान् स्यास सायुज्यमवाप्नुयात् प्रातःकाले पठिन्नित्यं सर्वदुःखोपशान्तये पटंस्तु चिन्तयाद्देवीं सर्वाभरणभूषिताम् ओं महादेव्यै च विद्महे विष्णुपत्न्यै च धीमहि तन्नो लक्ष्मी प्रचोदयात्. ಪ್ರೀತಿಯ ಬಂಧುಗಳೇ, ನೀವು ನಿಮ್ಮದಾಗಿರತಕ್ಕಂಥ ರಾಗಗಳನ್ನು ಹೇಳ್ಕೊಳ್ತಾ ನಿಧಾನಕ್ಕೆ ಹೇಗೆ ಬೇಕಾದರೂ ಖುಷಿಯಿಂದ ಸಂತೋಷವಾಗಿ ಹೇಳಿ. ಒಟ್ಟಾರೆ ಮಹಾಲಕ್ಷ್ಮಿ ಸಂಪ್ರೀತಳಾಗಬೇಕು. ನಾನು ದೇವರ ಮನೆಯಲ್ಲಿ ಕೂತು ಆಕೆ ಅನುಷ್ಠಾನ ಪ್ರಾರಂಭದಿಂದ ಬರ್ತಕ್ಕಂಥ ಗಣಪತಿಯಿಂದ ಹಿಡಿದು ನವಗ್ರಹಗಳಿಂದ ಹಿಡಿದು ಏನು ಅಭಿಷೇಕದಿಂದ ಹಿಡಿದು ಮತ್ತೆ ಅದನ್ನು ಹೇಳುವಾಗ ತಲ್ಲೀನಾಗಿಬಿಡುತ್ತೇನೆ. ಆ ಒಂದು ಹೇಗೆ ಹೇಳಬೇಕೋ ನೋಡಿ, ಅದಿಲ್ಲಿ ಬರಲ್ಲ, ಆ ಫ್ಲೋ ಇಲ್ಲಿ ಕಾಣಿಸ್ಕೊಳ್ಳೋದೇ ಇಲ್ಲ. ಆದರೆ ನಾನು ನಿಮಗೆ ಯಾಕೆ ಹೇಳ್ತೀನಿ ಅಂತಂದರೆ, ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ದೇವಿ ಲಭ್ಯವಾಗಿರಲಿಲ್ಲ ಅಂತಂದರೆ ನಿಮಗೋಸ್ಕರ ಮತ್ತೊಂದೇನು ಅಲ್ಲಿ ವ್ಯವಸ್ಥೆ ಆಗ್ತಾಯಿದೆ. ಅದಕ್ಕಾಗಿ ಅಲ್ಲಿ ಅಂಗನ್ಯಾಸ ಕೂಡ ಹೇಳ್ತಾ ಇದೆ ನಾನು ಹೇಳಿರೋ ಮಂತ್ರದಲ್ಲಿ. ಅದಕ್ಕೆ ನಾನು ನಿಮ್ಮ ಮುಂದೆ ಮಾಡ್ತೀನಿ. ಓಂ ಅಂಗುಷ್ಟಾಭ್ಯಾಂ ನಮಃ, ಓಂ ತರ್ಜನೇಭ್ಯಾಂ ನಮಃ, ಓಂ ಮಧ್ಯಮಾಭ್ಯಾಂ ನಮಃ, ಓಂ ಅನಾಮಿಕಾಭ್ಯಾಂ ನಮಃ, ಓಂ ಕನಿಷ್ಠಿಕಾಭ್ಯಾಂ ನಮಃ, ಓಂ ಕರತಲಕರಪೃಷ್ಠಾಭ್ಯಾಂ ನಮಃ, ಹೃದಯೇ ಓಂ ಜ್ಞಾನಾಯ ನಮಃ, ಶಿರಸೆ ಓಂ ಬಲಾಯ ಸ್ವಾಹ, ಶಿಖಾಯಾಂ ಓಂ ವೀರ್ಯಾಯ ಔಷಟೋ, ಬಾಹೋ ಐಶ್ವರ್ಯಾಯ ಓಂ, ನೇತ್ರಯೋ ಓಂ ತೇಜಸ್ಯ ಪಟ, ಶಿರಃ ಪರಿತಃ ಶಕ್ತಿಯೇ ಔಷಟ. ಏನು ಇದೆಯೋ ಅಂಗನ್ಯಾಸ ಕರನ್ಯಾಸ ಕೂಡ ಮಾಡಬೇಕು ನೀವು. ಅದರ ಮಂತ್ರದ ಹೇಳ್ಕೊಂಡು ಹೋಗಿದ್ದೀನಿ ನಾನು. ಯಾಕಂದರೆ ಮಂತ್ರ ನಿಮಗೆ ಡಿಸ್ಪ್ಲೇ ಆಗಬೇಕಲ್ಲ, ಅದಕ್ಕೋಸ್ಕರ ನೀವು ಅಲ್ಲಿ ಅದು ಬಂದಾಗ ಅದನ್ನು ಮಾಡಿಯೇ ತೀರಬೇಕು. ನೀವು ಆ ಮಂತ್ರದಲ್ಲಿ ಕೇಳಿಸ್ಕೊಂಡ್ರಿ ದಾರಿದ್ರ್ಯಗಳು ಏನಿದ್ರೂ ಕೂಡ ಪೂರ್ಣವಾಗಿ ನಾವು ಹೇಗೆ ಕೈಗೆ ಸೋಪಾಗಿ ತೊಳ್ಕೊಂಡ್ರೆ ನಮ್ಮ ಜಿಡ್ಡಿರ್ತಕ್ಕಂಥ ಹೋಗಿಬಿಡುತ್ತೋ ಹಾಗೆ ದಾರಿದ್ರ್ಯಗಳೆಲ್ಲವೂ ಕೂಡ ನಶಿಸಿ ಹೋಗುತ್ತವೆ. ಕುಬೇರ ಇವ ಭೂತಲೆ, ನಿಮ್ಮ ಮನೆಗೆ ಕುಬೇರ ಹೆಜ್ಜೆ ಇಡಲೇಬೇಕು ಅನ್ನೋದು ಕೂಡ ಇದರಲ್ಲಿ ಹೇಳ್ತಾನೆ. ನಿಮ್ಮ ಹಣ ದ್ವಿಗುಣವೋ ಇನ್ನೆಷ್ಟು ಗುಣಗಳಿದ್ದಾವೋ ಅವೆಲ್ಲವೂ ಆಗಲೇಬೇಕು. ಅಂತಹ ಮಹಾಲಕ್ಷ್ಮಿ ಕೃಪೆಗೆ ನೀವು ಒಳಗಾಗ್ತೀರಿ. ಖಂಡಿತ ಗುರುಗಳು, ಎಲ್ಲೋ ಒಂದು ಕಡೆ ನಿಮ್ಮಷ್ಟು ಚೆನ್ನಾಗಿ ರಾಗವಾಗಿ ಹೇಳೋದಕ್ಕೆ ಬರೋದಿಲ್ಲ. ಅದು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಾಗ ಕೇಳಿಸ್ಕೊಂಡ್ರೂ ಕೂಡ ನಮ್ಗೆ ಅದೇ ರೀತಿಯಾಗಿರುವಂಥ ಫಲಗಳು ಸಿಗುತ್ತೆ ಅಂತ ಹೇಳ್ಬೋದು. ಇನ್ನು ನಮ್ಮ ಹತ್ರ ಇರುವಂಥ ಹಣ ದ್ವಿಗುಣ ಆಗಬೇಕು ಅಥವಾ ಅಕ್ಷಯ ಆಗಬೇಕು ಅಂತಂದರೆ ಯಾವೊಂದು ರೆಮಿಡಿ ಫಾಲೋ ಮಾಡಬೇಕು ಅಂತ ತಿಳಿಸ್ಕೊಟ್ರಿ ವೀಕ್ಷಕರಿಗೆ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ಹಣ ಡಬಲ್ ಮಾಡ್ಕೊಳ್ಬೇಕಪ್ಪ, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಅಂತಂದರೆ ಇವತ್ತು ಗುರುಗಳು ತಿಳಿಸಿರುವಂಥ ಈ ಒಂದು ಅದ್ಭುತವಾಗಿರುವಂಥ ರೆಮಿಡಿಯನ್ನು ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.